ಬಾದಾಮಿಯ ವಾತಾಪಿ ಇಮ್ಮಡಿ ಪುಲಕೇಶಿ ದಕ್ಷಿಣ ಭಾರತದ ಮಹಾಸಾಮ್ರಾಟನ ಸಂಪೂರ್ಣ ಚರಿತ್ರೆ. ಕರ್ನಾಟಕದ ಇತಿಹಾಸದ ಪುಟಗಳನ್ನು ತೆರೆದಾಗ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಮತ್ತು ಅದರ ಅತ್ಯಂತ ಶ್ರೇಷ್ಠ ದೊರೆ ಇಮ್ಮಡಿ ಪುಲಕೇಶಿಯವರ ಹೆಸರು ಹೆಮ್ಮೆಯಿಂದ ಕಾಣಿಸುತ್ತದೆ. 7ನೇ ಶತಮಾನದಲ್ಲಿ ದಕ್ಷಿಣ ಭಾರತದ ರಾಜಕೀಯ ಭೂಪಟವನ್ನೇ ಬದಲಿಸಿದ ಈ ಮಹಾರಾಜನು ಕೇವಲ ಯೋಧನಾಗಿರಲಿಲ್ಲ, ತನ್ನ ಸಾಮ್ರಾಜ್ಯವನ್ನು ಸಂಘಟಿಸಿದ ಆಡಳಿತಗಾರ, ರಾಜತಾಂತ್ರಿಕ ಮತ್ತು ಕಲೆ ಸಂಸ್ಕೃತಿಗೆ ಆಶ್ರಯ ನೀಡಿದ ಮಹಾನ್ ದೊರೆಯಾಗಿದ್ದನು. ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲುಗಳ ದೇವಾಲಯಗಳು ಇಂದು ಕರ್ನಾಟಕದ ವಾಸ್ತುಶಿಲ್ಪದ ವೈಭವವನ್ನು ಸಾರುತ್ತಿವೆ. ಈ ಸಾಂಸ್ಕೃತಿಕ ಬೆಳವಣಿಗೆಯ ಕಾಲಘಟ್ಟದಲ್ಲಿ ಇಮ್ಮಡಿ ಪುಲಕೇಶಿಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಚಾಲುಕ್ಯರ ಉದಯ. ಬಾದಾಮಿ ಚಾಲುಕ್ಯರ ಶಕ್ತಿಯುತ ಉದಯವು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಮಹತ್ವದ ಅಧ್ಯಾಯ. ಪುಲಕೇಶಿ ಪ್ರಥಮನು ವಾತಾಪಿ ಎಂದು ಕರೆಯಲ್ಪಡುತ್ತಿದ್ದ ಇಂದಿನ ಬಾದಾಮಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಚಾಲುಕ್ಯರ ರಾಜ್ಯಕ್ಕೆ ಬಲವಾದ ಅಡಿಪಾಯ ಹಾಕಿದನು. ಅವನ ನಂತರ ಕೀರ್ತಿವರ್ಮ ಮತ್ತು ಮಂಗಲೇಶ ಮೊದಲಾದ ದೊರೆಗಳು ರಾಜ್ಯವನ್ನು ವಿಸ್ತರಿಸಿದರು. ಮಂಗಲೇಶನ ಕಾಲದಲ್ಲಿ ಚಾಲುಕ್ಯರ ಪ್ರಭಾವ ಮತ್ತಷ್ಟು ಹೆಚ್ಚಾಯಿತು. ಆದರೆ ನಂತರ ರಾಜಮನೆತನದಲ್ಲಿ ಉತ್ತರಾಧಿಕಾರದ ಪ್ರಶ್ನೆ ಉದ್ಭವಿಸಿತು. ಇದೇ ಸಂದರ್ಭದಲ್ಲಿ ಇತಿಹಾಸದ ವೇದಿಕೆಗೆ ಬಂದನು ಇಮ್ಮಡಿ ಪುಲಕೇಶಿ. ಸಿಂಹಾಸನಕ್ಕೆ ಬಂದ ಇಮ್ಮಡಿ ಪುಲಕೇಶಿ. ಪುಲಕೇಶಿ ಪ್ರಥಮರ ವಂಶದಲ್ಲಿ ಜನಿಸಿದ ಇಮ್ಮಡಿ ಪುಲಕೇಶಿ ಕೀರ್ತಿವರ್ಮನ ಪುತ್ರ. ಕೀರ್ತಿವರ್ಮನ ನಿಧನದ ನಂತರ ಅವನ ಮಗನಾದ ಪುಲಕೇಶಿ ಇನ್ನೂ ಬಾಲಕನಾಗಿದ್ದ ಕಾರಣ ಮಂಗಲೇಶನು ರಾಜ್ಯವನ್ನು ನೋಡಿಕೊಂಡನು. ಆದರೆ ಕಾಲಕ್ರಮೇಣ ಪುಲಕೇಶಿ ಮತ್ತು ಮಂಗಲೇಶರ ನಡುವೆ ಅಧಿಕಾರದ ಸಂಘರ್ಷ ಉಂಟಾಯಿತು. ಕೊನೆಗೆ ಪುಲಕೇಶಿ ತನ್ನ ಹಕ್ಕಿಗಾಗಿ ಹೋರಾಡಿ ಸುಮಾರು 610ರ ವೇಳೆಗೆ ಚಾಲುಕ್ಯ ಸಿಂಹಾಸನವನ್ನು ಅಲಂಕರಿಸಿದನು. ಸಿಂಹಾಸನಕ್ಕೇರಿದ ತಕ್ಷಣವೇ ಅವನ ಮುಂದೆ ದೊಡ್ಡ ಸವಾಲುಗಳಿದ್ದವು. ರಾಜ್ಯದೊಳಗಿನ ಬಂಡಾಯಗಳನ್ನು ಶಮನಗೊಳಿಸಿ ತನ್ನ ಅಧಿಕಾರವನ್ನು ದೃಢಪಡಿಸುವುದು ಅವನ ಮೊದಲ ಕರ್ತವ್ಯವಾಗಿತ್ತು. ಪುಲಕೇಶಿ ಅದನ್ನು ಯಶಸ್ವಿಯಾಗಿ ಸಾಧಿಸಿದನು. ಸಾಮ್ರಾಜ್ಯ ವಿಸ್ತಾರದ ಆರಂಭ. ಪುಲಕೇಶಿಯ ಆಡಳಿತದಲ್ಲಿ ಚಾಲುಕ್ಯ ಸಾಮ್ರಾಜ್ಯ ವೇಗವಾಗಿ ವಿಸ್ತರಿಸಿತು. ದಕ್ಷಿಣ ಮತ್ತು ಮಧ್ಯ ಭಾರತದ ಅನೇಕ ಪ್ರದೇಶಗಳ ಮೇಲೆ ತನ್ನ ಪ್ರಭಾವವನ್ನು ಸ್ಥಾಪಿಸಿದನು. ಕದಂಬರು, ಗಂಗರು, ಅಳೂಪರು, ಕೊಂಕಣದ ಪ್ರದೇಶಗಳು ಮತ್ತು ಪಶ್ಚಿಮ ಭಾರತದ ಹಲವು ಶಕ್ತಿಗಳೊಂದಿಗೆ ಅವನು ಯುದ್ಧ ಹಾಗೂ ರಾಜತಾಂತ್ರಿಕ ಸಂಬಂಧಗಳನ್ನು ನಡೆಸಿದನು. ಕೆಲವು ರಾಜ್ಯಗಳನ್ನು ಯುದ್ಧದ ಮೂಲಕ ತನ್ನ ಅಧೀನಕ್ಕೆ ತಂದರೆ ಇನ್ನು ಕೆಲವು ರಾಜ್ಯಗಳೊಂದಿಗೆ ಮೈತ್ರಿ ಮಾಡಿಕೊಂಡನು. ಅವನ ಶಕ್ತಿಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಯಿತು. ಉತ್ತರ ಭಾರತದ ಮಹಾಶಕ್ತಿಯೊಂದಿಗೆ ಮುಖಾಮುಖಿ. ಇಮ್ಮಡಿ ಪುಲಕೇಶಿಯ ಅತ್ಯಂತ ಪ್ರಸಿದ್ಧ ಸಾಧನೆಗಳಲ್ಲಿ ಒಂದು ಉತ್ತರ ಭಾರತದ ಸಮ್ರಾಟ್ ಹರ್ಷವರ್ಧನನ ದಕ್ಷಿಣಾಭಿಯಾನವನ್ನು ತಡೆದದ್ದು. ಆ ಸಮಯದಲ್ಲಿ ಉತ್ತರ ಭಾರತದಲ್ಲಿ ಹರ್ಷವರ್ಧನ ಪ್ರಬಲ ಸಾಮ್ರಾಟನಾಗಿದ್ದನು. ಅವನ ಸಾಮ್ರಾಜ್ಯ ಉತ್ತರ ಭಾರತದಲ್ಲಿ ವಿಸ್ತಾರವಾಗಿತ್ತು. ದಕ್ಷಿಣದ ಕಡೆಗೆ ತನ್ನ ಪ್ರಭಾವವನ್ನು ವಿಸ್ತರಿಸಲು ಹರ್ಷನು ಮುಂದಾದಾಗ ನರ್ಮದಾ ನದಿಯ ಪ್ರದೇಶದಲ್ಲಿ ಪುಲಕೇಶಿಯ ಸೇನೆಯೊಂದಿಗೆ ಸಂಘರ್ಷ ನಡೆಯಿತು. ಪುಲಕೇಶಿಯ ಸೇನೆ ಹರ್ಷನ ದಕ್ಷಿಣಾಭಿಯಾನವನ್ನು ತಡೆದಿತು. ಈ ವಿಜಯದಿಂದ ನರ್ಮದಾ ನದಿ ಉತ್ತರ ಮತ್ತು ದಕ್ಷಿಣ ಭಾರತದ ರಾಜಕೀಯ ಗಡಿಗಳ ಪ್ರಮುಖ ಸಂಕೇತವಾಗಿ ಕಾಣಿಸಿಕೊಂಡಿತು. ಈ ಸಾಧನೆ ಪುಲಕೇಶಿಯ ಕೀರ್ತಿಯನ್ನು ಇಡೀ ಭಾರತದಲ್ಲಿ ಹೆಚ್ಚಿಸಿತು. ದಕ್ಷಿಣದತ್ತ ವಿಜಯಯಾತ್ರೆ. ಉತ್ತರದಲ್ಲಿ ತನ್ನ ಶಕ್ತಿಯನ್ನು ಸ್ಥಾಪಿಸಿದ ನಂತರ ಪುಲಕೇಶಿ ದಕ್ಷಿಣ ಭಾರತದತ್ತ ಗಮನ ಹರಿಸಿದನು. ಅವನು ದಕ್ಷಿಣ ಭಾರತದ ಹಲವು ಪ್ರದೇಶಗಳಲ್ಲಿ ತನ್ನ ಪ್ರಭಾವವನ್ನು ವಿಸ್ತರಿಸಿದನು. ಪಶ್ಚಿಮ ಕರಾವಳಿ ಮತ್ತು ದಕ್ಷಿಣದ ಪ್ರಮುಖ ಪ್ರದೇಶಗಳ ಮೇಲೆ ಚಾಲುಕ್ಯರ ಪ್ರಭಾವ ಹೆಚ್ಚಾಯಿತು. ಆ ಸಮಯದಲ್ಲಿ ಪಲ್ಲವರು ದಕ್ಷಿಣ ಭಾರತದ ಪ್ರಮುಖ ಶಕ್ತಿಯಾಗಿದ್ದರು. ಅವರ ರಾಜಧಾನಿ ಕಾಂಚೀಪುರವಾಗಿತ್ತು. ಚಾಲುಕ್ಯರು ಮತ್ತು ಪಲ್ಲವರ ನಡುವೆ ನಡೆದ ಸಂಘರ್ಷ ಮುಂದಿನ ಹಲವು ವರ್ಷಗಳ ಕಾಲ ದಕ್ಷಿಣ ಭಾರತದ ರಾಜಕೀಯವನ್ನು ಪ್ರಭಾವಿಸಿತು. ಪಲ್ಲವರ ವಿರುದ್ಧದ ಮೊದಲ ಹೋರಾಟ. ಪಲ್ಲವ ದೊರೆ ಮಹೇಂದ್ರವರ್ಮನ್ ಪ್ರಥಮನ ಕಾಲದಲ್ಲಿ ಪುಲಕೇಶಿ ಪಲ್ಲವ ಪ್ರದೇಶದತ್ತ ತನ್ನ ಸೇನೆಯನ್ನು ಮುನ್ನಡೆಸಿದನು. ಆರಂಭಿಕ ಸಂಘರ್ಷಗಳಲ್ಲಿ ಪುಲಕೇಶಿಗೆ ಯಶಸ್ಸು ದೊರೆಯಿತು. ಅವನ ಸೇನೆ ಪಲ್ಲವರ ಪ್ರದೇಶದೊಳಗೆ ಪ್ರವೇಶಿಸಿತು. ಆದರೆ ಪಲ್ಲವರ ಶಕ್ತಿ ಸಂಪೂರ್ಣವಾಗಿ ಕುಸಿದಿರಲಿಲ್ಲ. ಮಹೇಂದ್ರವರ್ಮನ ನಂತರ ಅವನ ಪುತ್ರ ನರಸಿಂಹವರ್ಮನ್ ಪ್ರಥಮ ಪಲ್ಲವ ಸಿಂಹಾಸನಕ್ಕೇರಿದನು. ಆತನು ಅತ್ಯಂತ ಶಕ್ತಿಶಾಲಿ ಮತ್ತು ಧೈರ್ಯಶಾಲಿ ದೊರೆಯಾಗಿದ್ದನು. ಇಲ್ಲಿಂದ ಚಾಲುಕ್ಯ ಪಲ್ಲವ ಸಂಘರ್ಷ ಮತ್ತಷ್ಟು ತೀವ್ರವಾಯಿತು. ಬಾದಾಮಿ ವಾತಾಪಿಯ ವೈಭವ. ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ವಾತಾಪಿ ಅಂದರೆ ಇಂದಿನ ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯದ ರಾಜಕೀಯ ಕೇಂದ್ರವಾಗಿತ್ತು. ಕೆಂಪು ಮರಳುಗಲ್ಲಿನ ಬಂಡೆಗಳ ನಡುವೆ ನಿರ್ಮಾಣಗೊಂಡಿದ್ದ ಬಾದಾಮಿ ಕೋಟೆ ಮತ್ತು ಗುಹಾ ದೇವಾಲಯಗಳು ಆ ಕಾಲದ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಗಳಾಗಿವೆ. ಅದೇ ಸಮಯದಲ್ಲಿ ಐಹೊಳೆ ಧಾರ್ಮಿಕ ಮತ್ತು ವಾಸ್ತುಶಿಲ್ಪದ ಪ್ರಯೋಗಗಳ ಕೇಂದ್ರವಾಗಿ ಬೆಳೆಯಿತು. ಮುಂದೆ ಪಟ್ಟದಕಲ್ಲು ಚಾಲುಕ್ಯರ ದೇವಾಲಯ ವಾಸ್ತುಶಿಲ್ಪದ ಮಹತ್ವದ ಕೇಂದ್ರವಾಯಿತು.
ಹೀಗಾಗಿ ಪುಲಕೇಶಿಯ ಕಾಲವನ್ನು ಕೇವಲ ಯುದ್ಧಗಳ ಕಾಲವೆಂದು ನೋಡುವುದು ಸರಿಯಲ್ಲ. ಆ ಕಾಲದಲ್ಲಿ ಧರ್ಮ, ವಾಸ್ತುಶಿಲ್ಪ, ಶಿಲ್ಪಕಲೆ ಮತ್ತು ಸಾಹಿತ್ಯಕ್ಕೂ ಆಶ್ರಯ ದೊರೆಯಿತು. ಐಹೊಳೆ ಶಾಸನ ಇತಿಹಾಸದ ಅಮೂಲ್ಯ ದಾಖಲೆ. ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ತಿಳಿಯಲು ಅತ್ಯಂತ ಪ್ರಮುಖ ದಾಖಲೆಗಳಲ್ಲಿ ಒಂದು ಐಹೊಳೆ ಶಾಸನ. ಈ ಶಾಸನವನ್ನು ಅವನ ಆಸ್ಥಾನ ಕವಿ ರವಿಕೀರ್ತಿ ರಚಿಸಿದ್ದನು. ಇದರಲ್ಲಿ ಚಾಲುಕ್ಯರ ವಂಶ, ಪುಲಕೇಶಿಯ ವಿಜಯಗಳು ಮತ್ತು ಅವನ ಸಾಮ್ರಾಜ್ಯದ ವೈಭವವನ್ನು ವಿವರಿಸಲಾಗಿದೆ. ಇಂದು ಐಹೊಳೆ ಶಾಸನವು ಕರ್ನಾಟಕದ ಪ್ರಾಚೀನ ಇತಿಹಾಸವನ್ನು ಅರ್ಥಮಾಡಿಕೊಳ್ಳಲು ಅತ್ಯಂತ ಅಮೂಲ್ಯವಾದ ಐತಿಹಾಸಿಕ ಮೂಲವಾಗಿದೆ. ವಿದೇಶಿ ಪ್ರವಾಸಿಗನ ಕಣ್ಣಲ್ಲಿ ಪುಲಕೇಶಿ. ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ಚೀನಾದ ಪ್ರಸಿದ್ಧ ಬೌದ್ಧ ಯಾತ್ರಿಕ ಹ್ಯುಯೆನ್ಸಾಂಗ್ ಶ್ವಾನ್ಝಾಂಗ್ ದಕ್ಷಿಣ ಭಾರತದ ಪ್ರದೇಶಗಳಿಗೆ ಭೇಟಿ ನೀಡಿದ್ದನು. ಅವನ ಪ್ರವಾಸ ವಿವರಣೆಗಳಲ್ಲಿ ಪುಲಕೇಶಿಯ ರಾಜ್ಯದ ಶಕ್ತಿ, ಆಡಳಿತ ಮತ್ತು ಜನಜೀವನದ ಕುರಿತು ಉಲ್ಲೇಖಗಳು ದೊರೆಯುತ್ತವೆ. ಇದು ಪುಲಕೇಶಿಯ ಖ್ಯಾತಿ ಕೇವಲ ಕರ್ನಾಟಕ ಅಥವಾ ದಕ್ಷಿಣ ಭಾರತಕ್ಕೆ ಸೀಮಿತವಾಗಿರದೆ ದೂರದ ಪ್ರದೇಶಗಳಿಗೂ ತಲುಪಿತ್ತು ಎಂಬುದನ್ನು ತೋರಿಸುತ್ತದೆ. ಪುಲಕೇಶಿಯ ಜೀವನದ ಕೊನೆಯ ಮಹಾ ಸಂಘರ್ಷ. ಆದರೆ ಇತಿಹಾಸ ಯಾವಾಗಲೂ ಒಂದೇ ರೀತಿಯ ವಿಜಯವನ್ನು ನೀಡುವುದಿಲ್ಲ. ಪಲ್ಲವ ದೊರೆ ನರಸಿಂಹವರ್ಮನ್ ಪ್ರಥಮನು ತನ್ನ ರಾಜ್ಯದ ಮೇಲೆ ನಡೆದ ಹಿಂದಿನ ದಾಳಿಗಳಿಗೆ ಪ್ರತಿಯಾಗಿ ಚಾಲುಕ್ಯರ ವಿರುದ್ಧ ದೊಡ್ಡ ಸೈನಿಕ ಕಾರ್ಯಾಚರಣೆಯನ್ನು ಕೈಗೊಂಡನು. ಈ ಬಾರಿ ಪರಿಸ್ಥಿತಿ ಪುಲಕೇಶಿಗೆ ಅನುಕೂಲಕರವಾಗಿರಲಿಲ್ಲ. ಪಲ್ಲವರ ಸೇನೆ ಉತ್ತರದತ್ತ ಮುನ್ನಡೆದು ವಾತಾಪಿ, ಬಾದಾಮಿಯನ್ನು ತಲುಪಿತು. ಸುಮಾರು ಕ್ರಿಶ. 642ರ ವೇಳೆಗೆ ಪಲ್ಲವರು ವಾತಾಪಿಯನ್ನು ವಶಪಡಿಸಿಕೊಂಡರು ಎಂದು ಶಾಸನಾಧಾರಿತ ಇತಿಹಾಸ ಹೇಳುತ್ತದೆ. ಈ ವಿಜಯದ ನಂತರ ನರಸಿಂಹವರ್ಮನ್ಗೆ ವಾತಾಪಿಕೊಂಡ ಎಂಬ ಬಿರುದು ಪ್ರಸಿದ್ಧಿಯಾಯಿತು. ಈ ಯುದ್ಧದ ಸಂದರ್ಭದಲ್ಲಿ ಇಮ್ಮಡಿ ಪುಲಕೇಶಿಯ ಅಂತ್ಯ ಸಂಭವಿಸಿತು ಎಂದು ಸಾಮಾನ್ಯವಾಗಿ ಇತಿಹಾಸಕಾರರು ಪರಿಗಣಿಸುತ್ತಾರೆ. ಆದರೆ ಅವರ ಅಂತ್ಯದ ನಿಖರ ವಿವರಗಳ ಬಗ್ಗೆ ಮೂಲಗಳಲ್ಲಿ ಸಂಪೂರ್ಣ ಏಕಮತವಿಲ್ಲ. ಹೀಗೆ ದಕ್ಷಿಣ ಭಾರತದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಟನೊಬ್ಬನ ಜೀವನದ ಅಧ್ಯಾಯ ಮುಕ್ತಾಯವಾಯಿತು. ಪುಲಕೇಶಿಯ ಮರಣದ ನಂತರ ಚಾಲುಕ್ಯ ಸಾಮ್ರಾಜ್ಯ ಕೆಲವು ಕಾಲ ಪಲ್ಲವರ ಒತ್ತಡವನ್ನು ಎದುರಿಸಿತು. ನಂತರ ಅವನ ಪುತ್ರ ವಿಕ್ರಮಾದಿತ್ಯ ಪ್ರಥಮ ಚಾಲುಕ್ಯ ಶಕ್ತಿಯನ್ನು ಪುನಃ ಸಂಘಟಿಸಿ ವಾತಾಪಿಯನ್ನು ಮರಳಿ ವಶಪಡಿಸಿಕೊಂಡನು. ಮುಂದಿನ ಪೀಳಿಗೆಯಲ್ಲಿ ಚಾಲುಕ್ಯರ ಸಾಮ್ರಾಜ್ಯ ಮತ್ತೆ ಬಲಿಷ್ಠವಾಯಿತು. ಇಮ್ಮಡಿ ಪುಲಕೇಶಿಯ ಸಹೋದರ ವಿಷ್ಣುವರ್ಧನ ಪೂರ್ವದತ್ತ ಆಡಳಿತ ನಡೆಸಿ ಮುಂದೆ ಪೂರ್ವ ಚಾಲುಕ್ಯರ ವಂಶಕ್ಕೆ ಅಡಿಪಾಯ ಹಾಕಿದನು. ಹೀಗಾಗಿ ಪುಲಕೇಶಿಯ ಕಾಲದ ರಾಜಕೀಯ ಪರಂಪರೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಇನ್ನೂ ಹಲವು ಶತಮಾನಗಳವರೆಗೆ ಮುಂದುವರಿಯಿತು. ಇಮ್ಮಡಿ ಪುಲಕೇಶಿಯ ಚರಿತ್ರೆ ನಮಗೆ ಹೇಳುವುದೇನು? ಇಮ್ಮಡಿ ಪುಲಕೇಶಿಯ ಜೀವನದಲ್ಲಿ ವಿಜಯವೂ ಇದೆ, ಸೋಲೂ ಇದೆ. ಸಾಮ್ರಾಜ್ಯ ವಿಸ್ತಾರವೂ ಇದೆ, ರಾಜತಾಂತ್ರಿಕತೆಯೂ ಇದೆ. ಯುದ್ಧದ ಶೌರ್ಯದ ಜೊತೆಗೆ ಕಲೆ ಮತ್ತು ಸಂಸ್ಕೃತಿಗೆ ನೀಡಿದ ಆಶ್ರಯವೂ ಇದೆ. ಅವನ ಕಾಲದಲ್ಲಿ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ಕರ್ನಾಟಕದ ಸಾಂಸ್ಕೃತಿಕ ವೈಭವದ ಪ್ರಮುಖ ಕೇಂದ್ರಗಳಾಗಿ ಬೆಳೆಯಿತು. ಇಂದು ನಾವು ಬಾದಾಮಿಯ ಗುಹೆಗಳನ್ನು ನೋಡಿದಾಗ, ಐಹೊಳೆಯ ದೇವಾಲಯಗಳನ್ನು ನೋಡಿದಾಗ ಮತ್ತು ಪಟ್ಟದಕಲ್ಲಿನ ಶಿಲ್ಪಗಳನ್ನು ನೋಡಿದಾಗ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿರುವುದು ಕೇವಲ ದೇವರ ಮೂರ್ತಿಗಳಲ್ಲ, ಒಂದು ಕಾಲದ ಕನಸು, ಕಲೆ, ಶಕ್ತಿ ಮತ್ತು ಸಂಸ್ಕೃತಿಯ ಕಥೆ. ಇಮ್ಮಡಿ ಪುಲಕೇಶಿಯ ಹೆಸರು ಅದೇ ಇತಿಹಾಸದ ಒಂದು ಅಮರ ಅಧ್ಯಾಯ. ಬಾದಾಮಿಯ ಬಂಡೆಗಳು ಇಂದಿಗೂ ಮೌನವಾಗಿ ನಿಂತಿವೆ. ಆದರೆ ಆ ಬಂಡೆಗಳ ನಡುವೆ ಇತಿಹಾಸದ ಧ್ವನಿ ಇನ್ನೂ ಕೇಳಿಸುತ್ತದೆ. ಅದು ವಾತಾಪಿಯ ವೈಭವದ ಧ್ವನಿ, ಚಾಲುಕ್ಯರ ಶೌರ್ಯದ ಧ್ವನಿ ಮತ್ತು ಕರ್ನಾಟಕದ ಶ್ರೀಮಂತ ಪರಂಪರೆಯ ಧ್ವನಿ. ಸಮಾಪ್ತಿ. ಇಮ್ಮಡಿ ಪುಲಕೇಶಿ ಕೇವಲ ಒಬ್ಬ ರಾಜನಲ್ಲ, ಕರ್ನಾಟಕದ ಪ್ರಾಚೀನ ರಾಜಕೀಯ ಶಕ್ತಿ, ವಾಸ್ತುಶಿಲ್ಪದ ವೈಭವ ಮತ್ತು ಸಾಂಸ್ಕೃತಿಕ ಆತ್ಮವಿಶ್ವಾಸದ ಪ್ರತೀಕವಾಗಿ ಇತಿಹಾಸದಲ್ಲಿ ಉಳಿದ ಮಹಾಸಾಮ್ರಾಟ. ಬಾದಾಮಿಯ ಕಲ್ಲುಗಳಲ್ಲಿ ಕೆತ್ತಿದ ಇತಿಹಾಸವನ್ನು ಓದಿದಾಗ ನಮ್ಮ ನಾಡಿನ ಸಾವಿರಾರು ವರ್ಷಗಳ ಸಂಸ್ಕೃತಿಯ ಹೆಮ್ಮೆ ನಮಗೆ ಅರಿವಾಗುತ್ತದೆ. ಜೈ ಕರ್ನಾಟಕ, ಜೈ ಕನ್ನಡ ನಾಡು.